ಹುಬ್ಬಳ್ಳಿಯಲ್ಲಿ ಕಳ್ಳತನ ಪ್ರಕರಣವನ್ನು ಪೊಲೀಸರು ಭೇದಿಸಿದಂತಹ ಘಟನೆ ನಡೆದಿದೆ. ಯಮಕನಮರಡಿ ಗ್ರಾಮದಲ್ಲಿ ವಿಶ್ವನಾಥ್ ದುಗಾಣಿ ಮನೆಯಲ್ಲಿ ಕಳ್ಳತನ ಆಗಿರುತ್ತೆ. 1 ಕೆಜಿ 250 ಗ್ರಾಂ ಚಿನ್ನ, 8.5 ಕೆಜಿ ಬೆಳ್ಳಿ, 1.5 ಲಕ್ಷ ರೂಪಾಯಿ ನಗದನ್ನ ದೋಚಿರೋದು. ಕಳ್ಳತನಕ್ಕೆ ಪಲ್ಸರ್ ಗಾಡಿ, ಆಮೇಲೆ ಕವಾಸಕಿ ಬೈಕು ಇದನ್ನೆಲ್ಲ ಯೂಸ್ ಮಾಡಿದಂತೆ ಕಳ್ಳ. ಧೂಮ್ ಚಿತ್ರ ನೋಡಿ ನನಗೆ ಪ್ರೇರೇಪಣೆ ಆಯಿತು ಸರ್ ಅಂತ ಅವನು ಹೇಳ್ಕೊಂಡಿದ್ದಾನಂತೆ. ಅಕ್ಟೋಬರ್ 22ನೇ ತಾರೀಕು ವಿಶ್ವನಾಥ್ ಮನೆಗೆ ನುಗ್ಗಿ ಕಳ್ಳತನವನ್ನು ಸುರೇಶ್ ನಾಯ್ಕ ಅನ್ನೋನು ಮಾಡಿರ್ತಾನೆ. ಏನಕ್ಕೋ ಹಿಂಗೆ ಮಾಡಿದೆ, ಇಂಥ ಕೆಲಸಕ್ಕೂ ನಿನಗೇನು ಇನ್ಸ್ಪಿರೇಷನ್ ಇದ್ದಾರಾ ಅಂತ ಕೇಳಿದ್ದಕ್ಕೆ ಹೌದೌದು, ಧೂಮ್ ಮೊದಲ ಭಾಗ ನೋಡಿದೆ, ಜಾನ್ ಅಬ್ರಾಹಂ ಅಂತ ನಾನೇ ಅಂದ್ಕೊಂಡೆ, ನನ್ನ ಮೈ ಮೇಲೆ ಜಾನ್ ಅಬ್ರಾಹಂ ಅವರ ಪಾತ್ರ ಬಂತು, ಹಿಂಗಾಗಿ ನಾನು ಮಾಡಿಬಿಟ್ಟೆ ಅಂತ ಹೇಳಿದ್ನಂತೆ. ಯಮಕನಮರಡಿ ಠಾಣೆಯ CPI ಜಾವೇದ್ ಮುಷಾಪುರಿ ನೇತೃತ್ವದ ತಂಡ ಈಗ ಇವನನ್ನು ಅರೆಸ್ಟ್ ಮಾಡಿದ್ದಾರೆ. ಆ ಸಿನಿಮಾದಲ್ಲಿ ಅವನು ಅರೆಸ್ಟ್ ಆಗ್ತಾನೋ ಬಿಡ್ತಾನೋ ಅದು ಸೆಕೆಂಡ್ರಿ, ಬಟ್ ಇವನು ನಿಜ ಜೀವನದಲ್ಲಂತೂ ಅರೆಸ್ಟ್ ಆಗಿ ಈಗ ರೊಟ್ಟಿಗಿಟ್ಟಿ ಮುರಿಬೇಕಾಗತ್ತೆ ಜೈಲಲ್ಲಿ ಕೂತ್ಕೊಂಡು. ಈ ಕಡೆ ಆಗಿದ್ದಿದ್ರೆ, ಬೆಂಗಳೂರು ಕಡೆ ಅಥವಾ ಮಂಡ್ಯ ಭಾಗ ಆಗಿದ್ದಿದ್ರೆ ಮುದ್ದೆ ಮುರಿಯೋದು ಅಂತಿದ್ವಿ, ಅಲ್ಲಿ ಕೂತ್ಕೊಂಡು ಈಗ ರೊಟ್ಟಿ ಮುರಿಬೇಕಷ್ಟೇ, ಇನ್ನೇನಿಲ್ಲ. ಆತ ಕದ್ದಿರುವಂತಹ ಚಿನ್ನದ ಡೀಟೇಲ್ಸನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. 1 ಕೆಜಿ 250 ಗ್ರಾಂ ಚಿನ್ನ ಅಂತ. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನಮ್ಮ ಯಮಕನಮರಡಿ ಪೊಲೀಸ್ ಠಾಣೆ ಯಮಕನಮರಡಿ ಗ್ರಾಮದಲ್ಲಿ ಒಂದು ದೊಡ್ಡ ಕಳ್ಳತನ ಆಗಿತ್ತು. ಮನೆಯ ಮಾಲೀಕರು 16ನೇ ತಾರೀಕು ಬೆಂಗಳೂರಿಗೆ ಹೋಗಿರ್ತಾರೆ. ಆದರೆ ಮನೆಯ ಕಡೆ ಲಕ್ಷ್ಯ ವಹಿಸಲಿಕ್ಕೆ ಅವರ ಒಬ್ಬ ಸಂಬಂಧಿಕನಿಗೆ ಹೇಳಿರ್ತಾರೆ. ಆ ಸಂಬಂಧಿಕ ಪ್ರತಿದಿನ ಬೆಳಗ್ಗೆ ಬಂದು ನೋಡ್ತಾ ಇರ್ತಾನೆ, ಎಲ್ಲ ಸರಿದೆ ಅನ್ನುವಂಥ ಒಂದು ವರದಿಯನ್ನು ಒಪ್ಪಿಸ್ತಿರ್ತಾನೆ. ಆದರೆ 22ನೇ ತಾರೀಕು ಬೆಳಗ್ಗೆ ಬಂದಾಗ